ಹಲೋ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗೃಹಿಣಿ ಲಕ್ಷ್ಮಿ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ ಗೈಸ್? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಫೋಟೋ ವೀಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬಂದು ನಾನು ನಮ್ಮ ಅಮ್ಮನ ಮನೆ ಅಂದರೆ ನಮ್ಮ ತವ್ರ ಮನೆ, ನಮ್ಮ ಊರಿಗೆ ಹೋಗೋಣ ಅಂತ ಹೊರಟಿದ್ದೆ. ಹೋಗ್ತಾನೂ ಇದ್ದೀನಿ ಕೂಡ, ನೋಡ್ಬೋದು ನೀವು. ತುಂಬ ಆಸೆಯಿಂದ ಹೊರಟಿದ್ದೆ. ಪಾಪುಗೆ ಮಂಡೆಯಿಂದ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ, ಇನ್ನು ಹೋಗೋಕ್ಕಾಗಲ್ಲ. ಲೀವ್ ಸಿಕ್ಕಾಗ ಮಾತ್ರ ಹೋಗಬೇಕು ಅಂತೂ. ಟೈಮ್ ಆಗುತ್ತೆ, 2 ತಿಂಗಳು 3 ತಿಂಗಳು ಈ ಥರ ಆಗುತ್ತೆ. ಹೋಗಿ ಬರೋಣ ಒಂದ್ಸಲ. ಅವನು ಆ ತಾತ ಅಜ್ಜಿ ತಾತ ಜೊತೆ ಆಟ ಆಡ್ದಂಗೆ ಆಗುತ್ತೆ, ನಾನು ಹೋದಂಗೆ ಆಗುತ್ತೆ ಊರಿಗೆ ಅಂತ ಖುಷೀಲಿ. ಅಪ್ಪಾಜಿ ಬಂದಿತ್ತು ನಿನ್ನೆ, ಹಾಗಾಗಿ ಹೊರಟು ನಾನು ಮತ್ತು ನಮ್ಮ ಮಗ, ನನ್ನ ಚಿಕ್ಕ ಮಗ ಹೊರಟು. ನೋಡ್ಬೋದು, ಇಲ್ಲಿ ಆಲ್ರೆಡಿ ನಾವು ರಾಮನಾಪುರಕ್ಕೆ ರೀಚ್ ಆಗಿದ್ದು. ತುಂಬ ಖುಷಿಯಿಂದ ಹೊರಟಿದ್ದು. ನೋಡ್ಬೋದು, ಇಲ್ಲಿ ರಾಮನಾಪುರದಲ್ಲಿ ಫಸ್ಟ್ ಇದ್ದ ರೀತಿಯೇ ಇಲ್ಲ, ಫುಲ್ಲು ಚೇಂಜಸ್ ಆಗಿದೆ. ರೋಡ್ ಸೈಡ್ ಇರೋ ಪಾನಿಪುರಿ ಅಂಗಡಿಗಳಿರ್ಬೋದು, ಡೇ ಆಗಿರ್ಬೋದು, ಚಿಕ್ಕ ಚಿಕ್ಕ ಅಂಗಡಿಗಳಾಗಿರ್ಬೋದು, ಹೂವು ಹಣ್ಣು ಈ ರೀತಿ ಇದ್ದಿದ್ದೆಲ್ಲನೂ ಫುಲ್ಲು ಹೊಡೆದಾಕಿದ್ದಾರೆ. ಫುಲ್ ಅಗಲ ಮಾಡಿದ್ದಾರೆ ರೋಡನ್ನ. ತುಂಬ ಚೆನ್ನಾಗಿದೆ ಇವಾಗ. ತುಂಬ ದೊಡ್ಡದಾಗಿ ಮಾಡಿದ್ದಾರೆ. ರೋಡ್ ಇನ್ನೂ ಆಗಿಲ್ಲ, ಬಟ್ ಮಾಡಿದ್ದಾರೆ. ನಾವು ರಾಮನಾಪುರ ದಾಟಿ ಇವಾಗ ಸೇತುವೆ ಹತ್ರ ಹೋಗ್ತಾ ಇದ್ದೀವಿ. ನೋಡ್ಬೋದು, ಇಲ್ಲಿ ನಾನು ತುಂಬ ಅಂದರೆ ತುಂಬ ಖುಷಿಯಿಂದ ಹೋದೆ. ಇದ್ದು ಬರೋಣ 2 ಡೇಸು ಹೋಗಿದ್ದೀನಿ ನಾವು ಒಂದಿನ. ಅದಕ್ಕೆ ಬೆಳಗ್ಗೆ ಬೇಗನೆ ಹೊರಟೆ, 9 ಗಂಟೆಗೆ ಹೊರಟೆ. ಇಲ್ಲಿ ಮನೆ ಕೆಲಸ ಎಲ್ಲ ಮುಗಿಸಿ ನಾಳೆ ಒಂದಿನ ಇದ್ದು ಗುರುವಾರ ವಾಪಸ್ ಬರೋಣ ಸಂಜೆ ಅಷ್ಟರಲ್ಲಿ ಅಂತ ಹೊರಟೆ. ಬಟ್ ಆಗಿದ್ದೇ ಬೇರೆ. ಏನಾಯಿತು ಏನು ಅಂತ ನೋಡಿ ಮುಂದೆ ಗೊತ್ತಾಗುತ್ತೆ. ನೋಡ್ಬೋದು, ರಾಮನಾಥಪುರ ಹೊಳೆ ಫುಲ್ಲು ತುಂಬೋಗಿದೆ. ಫೈನಲಿ ನಾನು ರಾಮನಾಥಪುರ ಬಿಟ್ಟು ನಮ್ಮ ಊರಿಗೆ ಬಂದೆ, ಲಕ್ಕೂರು. ನಮ್ಮೂರು ಬಂದು ಹೋಗ್ತಾ ಇದ್ದೀನಿ. ಎಷ್ಟು ಖುಷಿ ಆಯಿತು ಅಂತಂದರೆ, ಹೋಗ್ತಾ ಇದ್ದೀನಿ ಅಂತ ನಮ್ಮವ್ವನ್ನ ನೋಡಿದ್ರೆ ಹಳೆ ನೆನಪು ಎಲ್ಲ ಮರುಕಳಿಸ್ತಾ ಇದ್ದು. ಸ್ಕೂಲಿಗೆ ಹೋಗ್ತಿದ್ದಾಗ್ಬೋದು, ನಡ್ಕೊಂಡು ಹೋಗ್ತಿದ್ದು ಅಲ್ಲಿವರೆಗೂ 3-4 ಕಿಲೋಮೀಟ್ರ್ ನಡೀತಾ ಇದ್ದು. ತುಂಬ ಅಂದರೆ ತುಂಬಾ ಖುಷಿಯಿಂದ ಹೋದೆ. ಏನೋ ಇದು ಬರೋಣ ಊರಿಗೆ ಹೋಗಿ ಅನ್ನೋ ಆಸೆಯಿಂದ ಹೊರಟೆ. ಬಟ್ ಏನೋ ಒಂದು ಸಿಚುವೇಶನ್ ಆಗಿ ಏನಾಯಿತು ಏನು ಅಂತ ಅಂದರೆ ಹೇಳ್ತೀನಿ, ನೋಡ್ತಾ ಇರಿ. ಹಾಗೇನೆ ವಿಡಿಯೋನ ನೋಡಿ ಫುಲ್ ಕಂಪ್ಲೀಟಾಗಿ ಗೊತ್ತಾಗುತ್ತೆ. ಊರಿಗೆ ಬಂದು ಅಮ್ಮ ಮನೆಯಲ್ಲಿ ಇರಲಿಲ್ಲ, ಅಮ್ಮ ಒಂದು ಹತ್ರ ಹೋಗಿದ್ರು. ನೋಡ್ಬೋದು, ನಾನು ವೀಡಿಯೋ ಮಾಡಿದ್ದೆ ಮನೆ ಒಳಗಡೆ ಎಂಟ್ರಿ ಆದಾಗ್ಲೂ. ಬಟ್ ಅದು ಕ್ಯಾಪ್ಚರೇ ಆಗಿಲ್ಲ. ಆಗಿದೆ ಅಂದ್ಕೊಂಡಿದ್ದೆ, ಬಟ್ ಆಗಲಿಲ್ಲ. ಎಡಿಟ್ ಮಾಡ್ಬೇಕಾದ್ರೆ ಗೊತ್ತಾಗಿತ್ತು. ಈ ಮನೆ ಬಂದು ನಮ್ಮ ದೊಡ್ಡಮ್ಮನ ಮನೆ. ಈ RCC ಮನೆ ಹೋಯ್ತಲ್ಲ ಹಿಂದೆ, ಅದು ದೊಡ್ಡಮ್ಮ ಅಂದರೆ ಸ್ವಂತ ದೊಡ್ಡಮ್ಮ ನಮ್ಮಮ್ಮನ. ಇದು ಬಂದು ನಮ್ಮ ಮನೆ, ಇದು ನಮ್ಮ ಅಮ್ಮನ ಅಕ್ಕನ ಮನೆ. ಅದು ನೋಡ್ಬೋದು, ಅಮ್ಮ ಮನೇಲಿ ಇರಲಿಲ್ಲ. ಹಾಗಾಗಿ ನಾನು ಹೊಲದ ಹತ್ರನೇ ಬಂದೆ ಡೈರೆಕ್ಟಾಗಿ, ಮನೆಯಿಂದ ಮೇಲೇನೆ ಹೊಲ ಹತ್ರನೇ. ನೋಡ್ಬೋದು, ಇಲ್ಲಿ ಅಮ್ಮ ಬರ್ತಾಯಿದ್ರು. ತುಂಬ ಅಂದರೆ ತುಂಬಾ ಖುಷಿಯಿಂದ ಬರ್ತಾಯಿದ್ರು. ಗೊತ್ತೇ ಇಲ್ಲ ಅವರಿಗೆ ನಾನು ಬರ್ತಿದ್ದೆ ಅಂತ. ಯಾರೋ ಪಕ್ಕದ ಮನೆ ಹುಡುಗಿ ಯಾಕೆ ಬರ್ತಿದ್ದಾಳೆ ಅವಳು ಅಂತ ಅಂದ್ಕೊಂಡೆ ನಾನು. ಸಡನ್ನಾಗಿ ಹೇಳ್ದಂಗೆ ಬಂದ್ಬಿಟ್ಟಿದೆಯಲ್ಲ ಅಂತ ತುಂಬ ಅಂದರೆ ತುಂಬಾ ಖುಷಿಪಟ್ಟರು ಅಮ್ಮ. ನೋಡ್ಬೋದು, ಇಲ್ಲಿ ಅಮ್ಮ ಗೊಬ್ಬರ ಹಾಕ್ತಿದ್ರಂತೆ, ಜೋಳಕ್ಕೆ ಹಾಕ್ಬಿಟ್ಟು ಬರ್ತಾಯಿದ್ರು. ಖುಷಿ ನೋಡಿ ನನಗೂ ತುಂಬಾ ಖುಷಿ ಆಯಿತು. ಸರ್ಪ್ರೈಸ್ ಕೊಟ್ಟನಲ್ಲ ಅಮ್ಮಂಗೆ ಅಂತ ಹೇಳಿ. ಬಟ್ ನೋಡ್ಬೋದು, ಇಲ್ಲಿ ರಿಟರ್ನ್ ನಾನು ಬಂದೆ. ರಿಟರ್ನ್ ಹೊರಟೆ. ಮನೇಲಿ ಯಾವುದೇ ರೀತಿ ವೀಡಿಯೋ ಮಾಡ್ಕೊಳ್ಳೋಕ್ಕೂ ಟೈಮ್ ಸಿಗಲಿಲ್ಲ. ಯಾಕೆ ಅಂದರೆ ಬ್ಯಾಂಕಿಗೆ ಬರಬೇಕಾಗಿತ್ತು, ಊರೂರು ಬ್ಯಾಂಕಿಗೆ. ಯಾವುದೋ ಒಂದು ಇಶ್ಯೂ, ಸೈನ್ ಹಾಕಬೇಕಿತ್ತು, ಅಕೌಂಟು ನಂದು ಸೈನ್ ಹಾಕಬೇಕಿತ್ತು. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇವಾಗ ತಾನೇ ಜಸ್ಟು ಬ್ಯಾಂಕಿಗೆ ಹೋಗಿ ಬಂದು ಊಟ ಮಾಡಿ, ಬೆಳಗ್ಗೆ ಪಲಾವ್ ಮಾಡಿದೆ ಊರಿಗೆ ಹೋಗ್ಬೇಕಾದ್ರೆ. ಅದೇ ಪಲಾವ್ ಇತ್ತು. ಮಧ್ಯಾಹ್ನಕ್ಕೆ ಅಮ್ಮೇನು ಅಷ್ಟು ಇಷ್ಟಪಡಲ್ಲ ಪಲಾವು, ಅದನ್ನೇ ತಿಂದೆ. 1 ಅವರ್ ಇಲ್ಲ, 1.5 ಅವರ್ ರೆಸ್ಟ್ ಮಾಡಿದೆ. ಪಾಪ ಮಲಗಿದ್ದ, ಫೋನ್ ನೋಡ್ತಾ ಮಲಗಿದ್ದೆ ಸುಮ್ಮನೆ. ಇವಾಗ ಎದ್ದು 1 ಲೋಟ ಟೀ ಮಾಡ್ಕೊಂಡು ಕುಡಿದು, ಸಂಜೆ 5 ಗಂಟೆ ಆಗಿದೆ. ಟೀ ಮಾಡ್ಕೊಂಡು ಕುಡಿದು ಕೂತಿದ್ದೀನಿ. ತುಂಬ ಬೇಜಾರಾಯಿತು. ಖುಷಿಯಿಂದ ಹೋಗಿದ್ದೆ ಊರಿಗೆ. ಈ ಥರ ಆಗುತ್ತೆ ಅಂತ ನಿಜ ಕನಸಲ್ಲ ಅಂದ್ಕೊಂಡಿರಲಿಲ್ಲ. 9 ಗಂಟೆ ಕರೆಕ್ಟಾಗಿ ಇಲ್ಲಿಂದ ಹೊರಟಿದ್ದು. 10 ಗಂಟೆ 10:10 ನಮ್ಮೂರಿಗೆ ರೀಚ್ ಆಗಿದ್ದು. ಬೈಕಲ್ಲಿ ಅಪ್ಪನ ಜೊತೆ ಹೋಗಿದ್ದು, ರೀಚ್ ಆಗಿದ್ದು. ಅಷ್ಟೊತ್ತಿಗೆ ಹೋದೆ. ಮತ್ತು 10:20 ಇಲ್ಲ 10:25 ಹಸ್ಬೆಂಡ್ ಫೋನ್ ಮಾಡಿದ್ರು.
ಬಾ ಹಿಂಗೆ ಹಿಂಗೆ ಬ್ಯಾಂಕಿಗೆ ಸೈನ್ ಹಾಕಬೇಕು ಬೇಡ ಅಂತ ಹೇಳಿದ್ರು ಹೋದೆ, ಇವಾಗ ಬಾ ವಾಪಸ್ಸು ಅಂತ ಫೋನ್ ಮಾಡಿದ್ರು. ತುಂಬ ಬೇಜಾರಾಯಿತು. ಅಮ್ಮ ಅಂತೂ ತುಂಬ ಬೇಜಾರು ಮಾಡ್ಕೊಂಡ್ರು. ನೀನು ಬರ್ದಿಲ್ಲ ಅಂದಿದ್ರು ಇಷ್ಟು ಬೇಜಾರು ಮಾಡ್ಕೊತಿರ್ಲಿಲ್ಲ ನಾನು. ಬಂದು ಸಡನ್ ಒಂದು ಲೋಟ ನೀರು ಕುಡ್ದಿಲ್ಲ, ಕಾಫಿನ ಕುಡ್ದಂಗೆ ಹೊರಡ್ತಿದ್ಯಲ್ಲ ಅಂತ ಇವನ್ನ ಪಾಪ ಡಿಂಪುನಾದರೂ ಬಿಟ್ಟು ಹೋಗು, ಶನಿವಾರ ಫ್ರೈಡೇ ಆ್ಯಂಡ್ ಸ್ಯಾಟರ್ಡೇ ಹಬ್ಬ ಇದೆ ಅಜ್ಜಿ ಮನೆ, ಮಾವನ ಮನೆ ಅಂದರೆ ಅಮ್ಮನ ತಮ್ಮನ ಮನೆ, ಅಲ್ಲಿ ಬರ್ಬೇಕಾದ್ರೆ ಕರ್ಕೊಬರ್ತೀನಿ, ಬಿಟ್ಟು ಹೋಗು, ಸೈನ್ ಹಾಕಾದ್ರೆ ಬಂದುಬಿಡು ವಾಪಸ್ಸು ನೀನು, ಇಲ್ಲ ಮಕ್ಳಿಬ್ಬರು ನೋಡ್ಕೊತಿರ್ತೀನಿ ಅಂದರು. ಇಲ್ಲ ನಾಳೆನೂ ಹೋಗ್ಬೇಕಂತೆ ಕಣಮ್ಮ, ಇಲ್ಲ ಹೋಯ್ತೀನಿ ನಾನು, ಡಿಂಪುನ ಇಲ್ಲೇ ಇಟ್ಕೊ ಕರ್ಕೊಬರುವಂತೆ ಬರ್ಬೇಕಂತ ಹೇಳಿ ಬಿಟ್ಟು ಬಂದುಬಿಟ್ಟೆ. ತುಂಬ ಬೇಜಾರಾಯಿತು ಗೈಸ್. ನಿಮಗೂ ಈ ಥರ ಅನುಭವ ಆಗಿದರೆ ಕಮೆಂಟ್ ಮಾಡಿ ನನಗೆ. ಈ ಥರ ಆಯ್ತು ಅಂತ ಹೋದ್ರೆ ನಾನು ನಿಜವಾಗ್ಲೂ ಹೋಗ್ತಾ ಇರಲಿಲ್ಲ. ಏನೋ ಖುಷಿಯಿಂದ ಮಂಡೆಯಿಂದ ಸ್ಕೂಲ್ ಸ್ಟಾರ್ಟ್ ಅಲ್ವಾ, ಪಾಪುಗೆ ಏನು ಹೋಗೋಕ್ಕಾಗಲ್ಲ. ಮಂಡೇ ಕಳ್ಸೋಣ ನಾವು, ಗುರುವಾರ ಕಳಿಸ್ತೀವಿ. ಯಾಕೆ ಅಂತಂದರೆ ಮಂದೇವ್ರಿಗೆ ಹೋಗಬೇಕು, ಶನಿವಾರನೇ ಹೋಗಬೇಕಿತ್ತು. ಪಾಪು ಫಸ್ಟ್ ಟೈಮು ಸ್ಕೂಲಿಗೆ ಸೇರ್ತಾ ಇದ್ದಾನೆ, ಫಸ್ಟ್ ಸ್ಟಡಿ ಅವನದು, ಮೊದಲನೇ ಸತಿ ಅಲ್ವಾ, ಸ್ಕೂಲ್ ಆಗಿರ್ಬೋದು, ಎಜುಕೇಷನ್ನು, ಪೆನ್ನು ಬುಕ್ ಎಲ್ಲ ಫಸ್ಟ್ ಟೈಮ್ ಅಲ್ವಾ, ಹಾಗಾಗಿ ಫಸ್ಟು ಮಂದೇವ್ರಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದು ಆಮೇಲಿಂದ ಅವನ್ನ ಸ್ಕೂಲಿಗೆ ಕಳ್ಸೋಣ ಅಂತೇಳಿ. ಮಂಡೆಯಿಂದ ಸ್ಕೂಲ್ ಇರೋದು, ಬಟ್ ನಾವು ಮಂಡೇ ಕಳಿಸಲ್ಲ, ಗುರುವಾರದಿಂದ ಕಳಿಸ್ತೀವಿ ಅಂತ ಹೇಳಿದ್ದಾರೆ ಹಸ್ಬೆಂಡ್. ಹಾಗಾಗಿ ಸೋಮವಾರ ಬಂದು ಸ್ವಲ್ಪ ರಾಮಪುರ ದೇವಸ್ಥಾನಕ್ಕೆ ಬಂದು ಮಂಗಳವಾರ ನಾವು ಮಂದೇವ್ರು ಚಿಕ್ಕಮಂಗ್ಳೂರಿಗೆ ಹೋಗ್ತೀವಿ. ಚಿಕ್ಕಮಂಗ್ಳೂರಿಗೆ ಹೋಗಿ ಬಂದು ನಾವು ಆಮೇಲಿಂದ ಗುರುವಾರದಿಂದ ಅವನ್ನ ಸ್ಕೂಲಿಗೆ ಕಳಿಸ್ತೀವಿ. ಗುರುವಾರದಿಂದ ಅವನ್ನ ಸ್ಕೂಲಿಗೆ ಕಳಿಸ್ತೀನಿ. ಹಾಯ್ ಹಾಯ್ ಬಾ, ಗುರುವಾರದಿಂದ ಅವನ್ನ ಸ್ಕೂಲಿಗೆ ಕಳ್ಸೋಣ ಅಂತೇಳಿ. ಇವತ್ತಿನ ವೀಡಿಯೋನ ನಾನು ಇಲ್ಲಿ ಮಾಡ್ತೀನಿ. ಇನ್ನೊಂದು ವೀಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ವೀಡಿಯೋ ಇಷ್ಟರಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡಿ. ಮತ್ತು ಫಸ್ಟ್ ಟೈಮ್ ನಾನು ವೀಡಿಯೋಸ್ನ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ರೀತಿ ಒಳ್ಳೊಳ್ಳೆ ವೀಡಿಯೋಸ್ನ ಮಾಡ್ತಾಯಿರ್ತೀನಿ, ಒಳ್ಳೊಳ್ಳೆ ಕಂಟೆಂಟ್ ವೀಡಿಯೋಸ್ನ ಮಾಡ್ತಾಯಿರ್ತೀನಿ. ಇನ್ನು ಪಾಪು ಸ್ಕೂಲ್ ಸ್ಟಾರ್ಟ್ ಆದಮೇಲೆ ಡೈಲಿ ರೊಟೀನ್ ಆಗ್ಬೋದು, ಅವನಿಗೆ ಊಟ ತಿಂಡಿ, ಬಾಕ್ಸ್ ಪ್ಯಾಕಿಂಗ್ ಆಗಿರ್ಬೋದು, ಸ್ಕೂಲ್ ಯೂನಿಫಾರ್ಮು, ಬ್ಯಾಗು, ಬುಕ್ಸು, ಹಲವಾರು ರೀತಿಯ ಕೆಲಸ ಹೋಮ್ವರ್ಕ್ ಬರ್ಸೋದಾಗಲಿ ಅಥವಾ ಅವನಿಗೆ ಕಲಿಸೋದಾಗಲಿ, ಅವನಿಗೆ ಮಾಡೋದಾಗಲಿ ಎಲ್ಲ ಇರುತ್ತೆ. ನಾವು ಒಳ್ಳೊಳ್ಳೆ ವೀಡಿಯೋಸ್ನ ಮಾಡ್ತಾ ಹೋಗ್ತೀನಿ. ಅಲ್ಲಿ ತನಕ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್ ಬಾಯ್. ಐ ಲವ್ ಯು. ನಿಮ್ಮ ಐ ಲವ್ ಯು ಗೊಂಡಿ. ಐ ಲವ್ ಯು. I love you. Bye. Bye. Bye.